ಕೃಷ್ಣನ ಮನೆಗೆ ಸುಧಾಮನ ಮನೆಗೆ ಕೃಷ್ಣ ಹೋಗ್ಬಿಟ್ಟ ಆಕಸ್ಮಿಕವೊಮ್ಮೆ. ಇಬ್ರು ಗೆಳೆಯರವರು, ಒಬ್ಬ ಬಡತನಕ್ಕೆ ಉದಾಹರಣೆ, ಒಬ್ಬ ವೈಭವಕ್ಕೆ ಉದಾಹರಣೆ. ಬಟ್ ಗೆಳೆತನ ಮಾತ್ರ, ಈ ಗೆಳೆತನದಲ್ಲಿ ಬಡವ ಶ್ರೀಮಂತ ಭೇದ ಭಾವ ಇರುವುದಿಲ್ಲ ಅನ್ನೋದಕ್ಕೆ ಕೃಷ್ಣ ಸುಧಾಮರು ಸಾಕ್ಷಿ ಆಗ್ತಾರೆ. ಒಬ್ಬ ಮಹಾರಾಜ, ಒಬ್ಬ ಬಾಳ ಬಿಕಾರಿ ಇದ್ದಂಗ. ಆ ಬಿಕಾರಿ ಆಗಿದ್ರು ಕೂಡ ಅವನ ಮನೆಗೆ ಹೋಗ್ಬೇಕಂತೇಳಿ ಕೃಷ್ಣ ಗೆಳೆಯನ ಮನೆಗೆ ಹೋದ. ಕೃಷ್ಣ ನನ್ನ ಮನೆಗೆ ಬಂದ್ಬಿಟ್ನಲ್ಲ, ಗುಡಿಸಲಕ್ಕೆ ಬಂದ್ಬಿಟ್ನಲ್ಲ ಅಂತೇಳಿ ಗಾಬರಿಗೊಂಡಿರ್ತಕ್ಕಂಥ ಸುಧಾಮ ಕುರ್ಚೆ ಇರ್ಲಿಲ್ಲ ಕುಂದ್ರಸಕ್. ಬಹಳ ಮಂದಿ ಮನೆಯವರು ಕುರ್ಚೆ ಇದ್ದಿಲ್ರಿ. ನಾವು 30 ವರ್ಷದ ಹಿಂದೆ ಸಣ್ಣ ಹುಡುಗರು, ನಾವು ಅವಾಗ ನೋಡಿವಿ ಯಾರ ಮನೆಯೊಳಗೆ ಕುರ್ಚೆ ಇದ್ದಿಲ್ಲ. ಯಾರೋ ಊರಾಗ ಒಬ್ಬ ಗೌಡ್ರ ಮನೆಗ, ಕುಲಕರ್ಣನ ಮನೆಗ 2 ಕುರ್ಚೆ ಇರ್ತಿದ್ವ. ಯಾರ್ದಾರ ಮನೆಗೆ ಸ್ವಾಮಿಗಳು ಬಂದ್ರಪ್ಪ ಅಂದ್ರೆ ಗೌಡ್ರ ಮನೆಗೆ ಹೋಗಿ, ಕುಲಕರ್ಣಿಯರ ಮನೆಗೆ ಹೋಗಿ ಕುರ್ಚೆ ತಗೊಂಡು ಬಂದು ಅದನ್ನ ಹಾಕಿ ಮತ್ತೆ ಹೊಳ್ಳಿ ಒಯ್ದು ಅದನ್ನ ಇಟ್ಟು ಬರ್ಬೇಕು. ಹಂಗಿತ್ತು. ನಿಮಗೆ ಗೊತ್ತಿಲ್ಲ, ಭಾಳ ಮಂದಿಗೆ ಇತ್ತಿಲ್ರಿ ಗೋಕಾಕ್ ಅವ್ರು. ಹಂಗಿತ್ತು, ಎಲ್ಲರ ಮನೆಗೆ ಕುರ್ಚೆ ಇದ್ದಿಲ್ಲ. ಈಗ ನೀವು ಹೆಂಗಾಗಿರಂದ್ರೆ ಕುರ್ಚೆ ಇಲ್ಲ ಅಂದ್ರೆ ನಿಮ್ಗೆ ಕುಂದ್ರಕ ಬರಂಗಿಲ್ಲ, ನಿಮ್ಮ ಮನೆ ಬರ್. ಹಂಗಾಗಿ 2,000 ಕುರ್ಚಿ ಹಾಕ್ಯಾರ ನೋಡ್ರಿ ಇವತ್ತು. 2,000, ಒಂದಲ್ಲ ಎರಡಲ್ಲ 2,000 ಕುರ್ಚಿ ಹಾಕ್ಯಾರ, ಬೈಲ್ ತುಂಬಿಸ್ಯಾರ. ಅವಾಗ ಕುರ್ಚೆ ಇದ್ದಿಲ್ಲ. ಅಂತೂ ಒಟ್ಟಾರೆ ಸುಧಾಮ ಏನ್ ಮಾಡಿದ ಅಂದ್ರೆ ಕುರ್ಚೆ ಇಲ್ಲದಕ್ಕೆ ತನ್ನ ಹೆಗಲ ಮೇಲಿರುವ ವಸ್ತ್ರನ ಅಲ್ಲೇ ಕಟ್ಟಿ ಮೇಲೆ ಹಾಕಿ ಕೃಷ್ಣನ ಕುಂದರಿಸಿ ಖುಷಿ ಆಗಿಬಿಟ್ಟಿರ್ತೈತಲ್ಲ. ಈಗ ಅಜ್ಜವ್ರು ನಿಮ್ಮ ಮನೆಗೆ ಬಂದ್ರೆ ಎಷ್ಟು ಖುಷಿ ಆಗಂಗಿಲ್ಲ, ನಿಮಗೆ ಬಡದಾಡ್ಬಿಡ್ತೀರಿ, ಓಡಾಡ್ಬಿಡ್ತೀರಿ, ಏನ್ ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗಿಬಿಡ್ತೈತಿ ನಿಮ್ಗೆ. ಅಲ್ಲಿ ಹಿಂಗೆ ಹಾಕಿ ಕುಂದರ್ಸಿದ. ಓಡಿ ಹೋದವನ 6 ಬಾಳೆಹಣ್ಣು ತಗೊಂಡು ಬಂದ. 1 ಡಜನ್ ತರಕ್ಕೆ ಶಕ್ತಿ ಇದ್ದಿಲ್ಲ, 1 ಡಜನ್ ತರುವಷ್ಟು ಶಕ್ತಿ ಇದ್ದಿಲ್ಲ. ಹೋಗಿ 6 ಬಾಳೆಹಣ್ಣು ತಗೊಂಡು ಬಂದ. ಕಟ್ಟಿ ಮೇಲೆ ಕುಂತಿರುವಂತ ಕೃಷ್ಣನ ಮುಂದೆ ಕಾಲ್ ತಳಕ್ ಕೂತ್ಕೊಂಡ. ಇಲ್ಲಿ ಕುಂದ್ರ ಅಂದ. ಇಲ್ಲ, ನೀ ನನ್ನ ಮನೆಗೆ ಬಂದೀಪ, ಗೆಳೆತನ ಬೇರೆ, ಗೌರವ ಬೇರೆ. ನೀ ಮೇಲೆ ಕುಂದಿರ್ಬೇಕಾದವ, ನಾ ತಳಗ ಕುಂದಿರ್ತೀನಿ ಅಂತ ಕೂತ್ಕೊಂಡು ಬಾಳೆಹಣ್ಣು ತಿನ್ನಕ್ ಕೊಡ್ಬೇಕು ಮನೆಗೆ ಬಂದಾನಂತ ಹೇಳಿ ಬಡತನಕ್ಕಾಗಿ ಬಾಳೆಹಣ್ಣನ್ನ ಕೊಡಾಕ್ ಹೋದ. ಹಂಗ ಬಾಳೆಹಣ್ಣು ಕೊಡೋದು ಚಲೋ ಅಲ್ಲ, ದೊಡ್ಡವರಿಗೆ ಸುಲದ ಕೊಟ್ಟು ಬಿಡ್ಬೇಕಂತ ಹೇಳಿ ಬಾಳೆಹಣ್ಣನ್ನ ಹಿಂಗ ಸುಲದ ಹಿಂಗೆ ಗೊತ್ತಾತಲ್ಲ. ಏನ್ ದೊಡ್ಡದಲ್ಲ ಏನಲ್ಲ, ಅದೇನು ಕಲಸಬೇಕಾಗಿಲ್ಲ. ನಿಮ್ ಬಾಳೆಹಣ್ಣು ಸುಲಿಯೋದು ಗೊತ್ತಿಲ್ಲ ನಿಮ್ಗೆ, ಸುಮ್ಮ ಹಂಗಪ್ಪ, ಅದು ಹಿಂಗೆ ಪದ್ಧತಿ. ಅದು 3 ಹೊಳಕಿ ಹಿಂಗೆ ಮಾಡಿ ಸುಲದ. ಸಿಪ್ಪಿ ತಳಗ ಹಿಂಗೆ ಹೊಳೆ ಬಿತ್ತು, ಬಾಳೆಹಣ್ಣು ನೆಟ್ಟಗ ನಿಂತಿತ್ತು. ಈಗ ಅವ ಏನ್ ಕೊಡ್ಬೇಕಾಗಿತ್ತು ಹೇಳ್ರಿ? ಅವಂಗ ಸಿಪ್ಪಿ ಕೊಡ್ಬೇಕಾ, ಬಾಳೆಹಣ್ಣು ಕೊಡ್ಬೇಕಾ? ಬಾಳೆಹಣ್ಣು ಕೊಡ್ಬೇಕು. ಆದ್ರ ಖುಷಿ ಒಳಗ ಅವಂಗ ಏನ್ ಕೊಡ್ಬೇಕು ಅನ್ನೋದು ಮರು ಆಗೈತಿ. ಆ ನಿಂತ ಬಾಳೆಹಣ್ಣು ತೆಗೆದು ಹೊರಗೆ ಹೋಗ್ಯದು, ಸಿಪ್ಪಿ ಹಿಂಗ ಅವ್ನ ಕೈಯಾಗ ಹಿಡಿದ್ ಮಾಡವ. ಖುಷಿ ರೀ ಅದು. ಖುಷಿ ಒಳಗೆ ಮನುಷ್ಯ ಏನ್ ಮಾಡ್ತಾನೆ ಹೇಳಕ್ ಆಗುದಿಲ್ಲ. ಅಂತೂ ಒಟ್ಟ 6 ಬಾಳೆಹಣ್ಣು ಕೊಟ್ಟರು, ಹಣ್ಣ ಕೊಡ್ಲಿಲ್ಲ, ಒಬ್ಬರೇ ಸಿಪ್ಪಿನ ಕೊಟ್ಟ. ನೀವಾಗಿದ್ರ ಸಿಪ್ಪಿ ಕೊಡ್ತೀಯಲ್ಲ, ತಿಳಿಯಂಗಿಲ್ಲ ಅಂತಿದ್ರಿ ನೀವು. ಆದ್ರೆ ಕೃಷ್ಣ ಬಹಳ ಮೈಮರ್ತಾನ. ನನ್ನ ಗೆಳೆಯ ಖುಷಿ ಒಳಗದಾನ. ಆ ಖುಷಿ ಹಾಳಾಗೋದು ಬೇಡ ಅಂತೇಳಿ ಸಿಪ್ಪಿನ ತಿಂದನೆ ಹೊರತಾಗಿ ಅದನ್ನ ಹಿಂಗ ಹಂಗಂತ ಹೇಳಕ್ ಹೋಗ್ಲಿಲ್ಲ. 6 ಸಿಪ್ಪಿಯನ್ನ ತಿಂದ. ಮಾತುಕತೆ ಮುಗಿತು, ಹೋಗಿ ಬರ್ತೀನಿ ಸುಧಾಮ, ಕೆಲಸ ಭಾಳ ಅದಾವ, ಹೋಗಿ ಬರ್ಬಹುದಂತ ಕಳ್ಸಾಕ ದೂರತ ಹೋಗಿ ಕಳಿಸಿ ಬಂದ. ಹೊಳ್ಳಿ ಬಂದು ನೋಡ್ತಾನ 6 ಅಲ್ಲೇ ಬಿದ್ದವು. ಅಯ್ಯೋ, ನನ್ನ ಹಣೆ ಬಾರದು, ನಾನು ಬರೀ ಸಿಪ್ಪಿನ ಕೊಟ್ಟು ಬಿಟ್ಟಿದ್ದೀನಿ ಕೃಷ್ಣಗಂತ ಹೇಳಿ ಬೇಸರ ಮಾಡ್ಕೊಂಡ, ನೋವು ಮಾಡ್ಕೊಂಡ. ಮತ್ತೆ ಓಡಿ ಹೋಗಿ ಹೇಳ್ಬಾರ್ದನಪ್ಪ, ನೀನು ಹಣ್ಣೆಲ್ಲ ಅಲ್ಲೇ ಬಿದ್ದಾವ, ಬರೇ ಸಿಪ್ಪಿ ಕೊಟ್ಟು ಬಿಟ್ಟಿನಿಲ್ಲ ಅಂದ್ರ ನಾ ಸಿಪ್ಪಿ ತಿಂದಿಲ್ಲಪ್ಪ, ಕರೆ ಹೇಳ್ತೀನಿ, ಬಾಳೆಹಣ್ಣ ತಿಂದಿನೇ ಹೊರತಾಗಿ ನಾ ಮಾತ್ರ ಸಿಪ್ಪಿ ತಿಂದಿಲ್ಲ. ಹಣ್ಣಿನಕ್ಕಿಂತ ನಿನ್ನ ಸಿಪ್ಪಿ ಭಾಳ ರುಚಿಯಾಗಿದ್ದು, ಸಿಪ್ಪಿ ರುಚಿನ ನನಗೆ ಗೊತ್ತಿದ್ದಿಲ್ಲ. ಹಣ್ಣು ತಿಂದು ಬೇಸರ ಆಗಿತ್ತು. ಆ ಸಿಪ್ಪಿ ಒಳಗೆ ಎಂಥ ರುಚಿ ಇತ್ತು, ಎಂಥ ರಸ ಇತ್ತು, ರುಚಿ ಇತ್ತು, ಅದ್ಭುತ ಇತ್ತು. ನಿರಾಶೆ ಆಯ್ತು, ಬಂದವ. ಹಂಗ ಗುರು ಮನೆಗೆ ಬಂದಾಗ ಮೈ ಮರೆತು ಬಿಡುವಂತಹದ್ದು ಒಂದು ಭಕ್ತರಿಗೆ ಸಂಪ್ರದಾಯ ಇದೆ. ನಾವೊಬ್ಬ ಸ್ವಾಮಿಗಳ ಹತ್ರ ಸಂಸ್ಕೃತ ಕಲಿಯಾಕಿದ್ದೆ, ಒಂದಿಷ್ಟು ಆಯುರ್ವೇದ ಕಲಿಯಾಕಿದ್ದೆ. ಆ ಸ್ವಾಮಿಗಳು ಕೆಂಪು ಕಲರ್ ಕಾರ್ ಇತ್ತು ಅವ್ರದ್ದು. ಆಗಿನ ಕಾಲಕ್ಕೆ ಅಂಬಾಸಿಡರ್ ಗಾಡಿ, ರೋಡ್ ಎಲ್ಲಿ ಚಲೋ ಇದ್ದಿಲ್ಲ. ಈಗಿನ ಕಾಲಕ್ಕೆ ರೋಡ್ ಚಲೋ ಅದಾವ. ಅವಾಗ ಎಲ್ಲಿ ಹೋದ್ರು ಕಚ್ಚಾ ರೋಡು, ನಿಧಾನಕ ಹೋಗಿದ್ದು, ಕಾರ್ ತೆಗ್ಗುದಿನ್ನಿ ಇದ್ದು. ಒಬ್ಬ ರೈತ ಆ ಭಾಗದೊಳಗೆ ಆ ಕಾರ್ ಹೊಂಟಿತಂದ್ರೆ ಕೈ ಮುಗಿತಿದ್ದು. ಅದ್ರಾಗ ಸ್ವಾಮಿಗಳು ಇರ್ಲಿ ಬಿಡ್ಲಿ, ಬರೇ ಡ್ರೈವರ್ ಡಿಸೈಲ್ ಹಾಕಿಸ್ಕೊಂಡು ಬರಾಕ್ ಹೊಂಟಾನಂತಂದ್ರು ಮಂದಿ ಕೈ ಮುಗಿತಿದ್ದು. ಅಜ್ಜಾರು ಹೊಂಟ್ರ, ಅಜ್ಜಾರು ಅವ್ರ ದೃಷ್ಟಿ ಒಳಗೆ ಒಳಗೆ ಅಜ್ಜದಾನ ಅಂತ, ಅವ್ರ ದೃಷ್ಟಿ ಒಳಗೆ ಒಳಗೆ ಅಜ್ಜದಾನಂತ. ಈಗ ರಥ ಬಂದ ಕೂಡಲೇ ನೀವೆಲ್ಲ ಗೌರವ ಸಮರ್ಪಣೆ ಮಾಡಿರಲ್ಲ, ಏನಂತ ಮಾಡಿರಂತಂದ್ರೆ ಅದ್ರೊಳಗೆ ಫಕೀರೇಶ್ವರ ಜೀವಂತ ಕುಂತಾನಂತ ಮಾಡಿರೇ ಹೊರತಾಗಿ ಹಂಗ ಮಾಡಕ್ ಸಾಧ್ಯನೇ ಇಲ್ಲ. ಭಾವನಾ ಬಹಳ ದೊಡ್ಡದು.
ಯಥಾ ಭಾವ ತಥಾ ಶಿವ. ಹೆಂಗ ಭಾವನೆ ಇದೆ ಹಂಗ ಶಿವ ಬದಲಾವಣೆ ಆಗ್ತಾನೆ. ನಿಮ್ಮ ತಲೆ ಒಳಗಿರ್ಲಿ, ಕಾರ್ ಹೊಂಟಿತ್ತು, ಒಬ್ಬ ನೀರು ಹಾಸಾಕತ್ತಿದ್ದ ಶೇಂಗಾಕ, ಅಜ್ಜಾರ 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 ಅಂದವ. ಸ್ವಾಮಿಗಳು ಗಾಡಿ ತರಬಿಸ್ ಗಾಡಿ ತರಬಿಸ್. ಕಾಲ್ ಕೆಸರು ಕೈ ಕೆಸರು ಎಲ್ಲ ಕೆಸರು ಆಗ್ಬಿಟ್ಟ ನೀರು ಹಾಸುವಾಗ. ಓಡಿ ಬಂದಾಗ ಗಾಡಿ ತರಿಸಿದ ಕೂಡಲೇ ಅವ್ನಿಗೆ ಡೋರ್ ಅನ್ನಕ್ ಬರ್ಬೇಕಲ್ಲ, ಕದ ತೆಗಿರಿ ಅಂದ. ಕಾರಿಂದ ಕದ ತೆಗಿರಿ ಅಂದ, ಕದ ತೆಗದಿವಿ ನಾವು. ಆ ಕೆಸರುಗೈಲೆ ಗಬಕ್ಕನ ಎರಡು ಪಾದ ಹಿಡ್ಕೊಂಡು ನಮಸ್ಕಾರ ಮಾಡಿ ಎಲ್ಲ ಮಾಡಿ ಬಹಳ ಖುಷಿ ಆಯ್ತು. ನನ್ನಂತ ಬಡವನ ಸಲುವಾಗಿ ಕಾರ್ ತರಬಿಸಿದ್ರಲ್ಲ, ಬಹಳ ಆನಂದ ಆತ ಅಜ್ಜಾರ. ಅಲ್ಲಿ ಕಾಣತ್ ನೋಡ್ರಿ ಮೂಲ್ಯಾಗ, ಅದರಿ ನನ್ನ ಮನಿ, ಅದರಿ ಅಜ್ಜಾರ ನನ್ನ ಮನಿಯಿಂದ. ಆತಪ್ಪ ಒಳ್ಳೇದಾಯ್ತು ಅಂತ ಅವ್ರಂದ್ರು. ಒಂದ ಹೆಜ್ಜೆ ಹೋಗೋಣ್ರಿ, ಆಯ್ಕೆ ನಾನು ಹೆಂಡ್ತಿದಾಳ ಅಲ್ಲೇ, ಲಕ್ಷ ಕೊಟ್ಟು ಕೇಳ್ರಿ. ಅವ ಏನಂತಾನ, ಮೈ ಮರ್ತು ಬಿಟ್ಟಾನ. ಸ್ವಾಮಿಗಳು ಗಾಡಿ ತರಬಿದ್ರು ಖುಷಿ ಒಳಗೆ ಮೈ ಮರ್ತು ಬಿಟ್ಟಾನ. ಅದರಿ ನನ್ನ ಮನಿ, ಅದರಿ ಮುಂದಿಂದ ಹೇಳ್ರಿ ಅಂತೀರ ನೀವು. ಅಜ್ಜಾರ ಅದರಿ ನನ್ನ ಮನಿ, ಹೇಳೋ ಮುಂದೇನು. ಅಲ್ಲೇ ಅದಾಳ್ರಿ ನನ್ನ ಹೆಂಡತಿ, ಅಲ್ಲೇ ಅದಾಳ್ರಿ. ಒಂದ್ ಹೆಜ್ಜೆ ಒಳಗೆ ಹೋಗೋಣ್ರಿ, ಆಕಿಗೆ ನಮಸ್ಕಾರ ಮಾಡಿ ಹೋಗಿಬಿಡ್ರಿ ಅಂದವ. ಏನಂದವ? ಒಂದ್ ಹೆಜ್ಜೆ ಒಳಗೆ ಹೋಗೋಣ್ರಿ, ಆಕಿಗೆ ನಮಸ್ಕಾರ ಮಾಡಿ ಹೋಗ್ಬಿಡ್ರಿ ಅಂದವ. ಅಂದ್ರ ಅವನ ಮನಸ್ಸು ಹಂಗಿಲ್ಲ, ಅವನ ಮನಸ್ಸು ಬೇರೆ ಐತಿ. ಅವನ ಮನಸ್ಸು ಏನೈತಿ, ನಾ ನಮಸ್ಕಾರ ಮಾಡೀನಿ, ನಾನು ಹೆಂಡತಿ ಅಷ್ಟು ಮಾಡ್ಲಿ ಅಂತೇಳಿ ತಿಳ್ಕೊಂಡು ಅವ ಒಳಗೆ ಕರ್ಕೊಂಡು ಹೋಗಿ, ಒಳಗೆ ಹೋಗೋಣ್ರಿ, ಆಕೆ ಒಂದ್ ಹೆಜ್ಜೆ ನಮಸ್ಕಾರ ಮಾಡ್ತಾಳ ಹೋಗ್ಬಿಡ್ರಿ ಅಂತ ಅನ್ಬೇಕಾಗೈತಿ. ಆದ್ರ ಮೈ ಮರೆತು ಏನು ಸ್ವಾಮಿಗಳು ಹೋಗು ನಡಿಯಪ್ಪ ಮಾಡಿ ಬರೋಣ ಅನ್ಬೇಕ, ಏನು ಅನ್ಬೇಕು, ಆಗಲ್ ನಡಿಯಪ್ಪ ಅಂದ್ರು. ಭಕ್ತಿ ಒಳಗೆ ಮೈ ಮರಿತಾರ. ಅಂತೂ ಒಟ್ಟ ಇರ್ಲಿ ಪುಣ್ಯಾತ್ಮರೇ, ನಿಮ್ಮನಿಷ್ಟು ನಗಸಾಕ್ ಬಂದೀವಿ ನಾವು. ಎದಕ್ ಬಂದೀವಿ? ಶಿರಹಟ್ಟಿ ಫಕೀರೇಶ್ವರನ ಯಾತ್ರೆ ಏನು ಮಾಡಿತೀವಿ ಅಂತಂದ್ರ, ಒಂದು ತಾಸು ಈ ನಾಡಿನ ಜನರನ್ನ ಚಂದಗ ಕುಂದ್ರಿಸಿ ನಗಿಸ್ತು, ಉಣಿಸ್ತು, ಎಲ್ಲ ಮಾಡ್ತು, ಮೆರೆಸ್ತು, ಎಲ್ಲ ಮಾಡ್ತು. ಇವತ್ತಿನ ದಿವಸ ನೀವೆಲ್ಲ ಕ್ಯಾಮ್ರಾದೊಳಗು ಮೂಡಿದ್ರಿ. ನಮ್ಮ ಎಷ್ಟು ಕ್ಯಾಮ್ರಾಗಳದಾವಲ್ಲ, ನಿಮ್ಮ ಡ್ರೋನ್ ಕ್ಯಾಮ್ರಾದಾಗೂ ಬಂದ್ರಿ, ನಮ್ಮ ಕ್ಯಾಮ್ರಾದಾಗೂ ಬಂದ್ರಿ. ನಿಮ್ಮ ಕ್ಯಾಮ್ರಾದಾಗ ಅಷ್ಟ ಇಲ್ಲ, ನೀವು ಫಕೀರೇಶ್ವರನದ ಒಂದು ಪರ್ಸನಲ್ ಕ್ಯಾಮ್ರಾ ಐತಿ, ಆ ಕ್ಯಾಮ್ರಾದೊಳಗೂ ಬಂದಿರಿ ನೀವು ಅಂತಕ್ಕಂಥದ್ದು ನಿಮ್ಮ ತಲೆ ಒಳಗಿರ್ಲಿ. ಆ ಕ್ಯಾಮ್ರಾದೊಳಗೆ ನೀವೆಲ್ಲ ಬಂದಿರಿ, ಆ ಕ್ಯಾಮ್ರಾದೊಳಗೆ ನೀವು ಮೂಡಿರಿ. ಕುಂಭ ಹೊತ್ತವರು ಮೂಡಿರಿ, ಆರತಿ ಹಿಡ್ದವ್ರು ಮಾಡಿರಿ, ಹೂ ಹಾಕವ್ರು ಮೂಡಿರಿ, ಎಲ್ಲ ಮೂಡಿರಿ. ಇನ್ನೂ ಒಂದು ನಿಮ್ಮ ತಲೆಯಾಗಿರ್ಲಿ, ಯಾವ ಬಿಕ್ಕೊಂಡು ಯಾವರು ಒಳಗೆ ಕುಂತಿದ್ರು ಅವು ಮೂಡ್ಯಾವ. ನನಗನ್ಸುತ್ತ ಅಂಥವು ಯಾವೂ ಇಲ್ಲ. ಅಂಥವು ಇದ್ರೆ ಹಿಂಗ್ಯಾಕೆ ಹಾಕಿತ್ತಿದ್ದು, ಎಷ್ಟು ದೊಡ್ಡದಾಗಕ್ಕೆ ಸಾಧ್ಯ, ಹಂಗಾಗಕ್ಕೆ ಸಾಧ್ಯ.